ಇವತ್ತು ನಮ್ಮ ಕನ್ನಡ ಸುಮನ್ ಟಿ ವಿ ಜೊತೆ ಒಬ್ಬ ಪಟಪಟ ಅಂತ ಮಾತಾಡುವಂತಹ ಸಿಹಿ ಇದೆ. ಸೊ ಸಿಹಿ ಅಲ್ಲ ರೀತು. ಸಿಹಿನ ರೀತುನ ರೀತು ರೀತು ಎಸ್. ಮತ್ತೆ ಎಲ್ಲರೂ ಸಿಹಿ ಸಿಹಿ ಅಂತಾನೆ ಕರೀತಾರೆ. ಯಾಕಂದ್ರೆ ಸೀರಿಯಲ್ ಹೆಸರು ಅದಕ್ಕೆ. ಇವಾಗ ನಾನು ರೀತು ಅಂತ ಕರೀಲ್ಲ, ಸಿಹಿ ಅಂತ ಕರೀಲ್ಲ ಅಂತ. ಯೋವೇಶ್ ಮತ್ತೆ ಸಿಹಿ ಅಂತಂದ್ರೆ ಸಿಹಿ ಎಲ್ಲ ರೀತು ಅಂತೀರಾ? ಸ್ವಲ್ಪ ಆಟ ಆಡೋಣ ಅಂತ ಆಟ ಆಡೋಣ. ಬೋರ್ ಆಗ್ತಿದೆಯಲ್ಲ ಅದಕ್ಕೆ. ಎಸ್, ರೀತು ಅಲಿಯಾ ಸಿಹಿ, ಓಕೆನಾ? ಇವತ್ತು ನೀವು ಲವ್ ಸೀಸನ್ಸ್ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಾ. ಯಾವ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ, ಹೆಂಗಿದೆ, ಹೆಂಗೆ ಬಂತು ಈ ಒಂದು ಆಪರ್ಚುನಿಟಿ? ಮೇನ್ಲಿ ಏನು ಹೇಳಬೇಕಂದ್ರೆ ನಾನು ಮಗಳು ಪಾತ್ರ ಇದರಲ್ಲಿ. ಆ್ಯಂಡ್ ಆಗ ಏನಾಯ್ತಂದ್ರೆ ನನಗೆ ಡೈರೆಕ್ಟರ್ ಸರ್ ಇದ್ರಲ್ಲ ಸರು, ಆವಾಗ ಡೈರೆಕ್ಟರ್ ಸರ್ ಮನೆ ಕರೆದ್ರು ಆಡಿಷನ್ಗೆ. ಓಕೆ, ನನ್ನ ಕತೆ ಹೇಳಿದ್ರು. ಅವ್ರ ಹತ್ರ ಸ್ಲಿಪ್ ಇತ್ತು ಕತೆ ಹೇಳಿಬಿಟ್ಟು ನೆಕ್ಸ್ಟ್ ಏನ ಆಯ್ತಂದರೆ ಕತೆ ಹೇಳಿದ್ರು. ನಾನು ಓಕೆ, ಈ ಕತೆ ನನಗೆ ಇಷ್ಟ ಆಯಿತು. ದೆನ್ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಅವ್ರು ಹೇಳಿದ್ರು ನಿನ್ನ ಫೇವ್ರೆಟ್ ಅಮೃತಧಾರಿ ಹೀರೋ ಇದ್ದಾರಲ್ಲ, ಹೀ ಆಲ್ಸೋ ಆ್ಯಕ್ಟಿಂಗ್ ಇನ್ ದಿಸ್ ಮೂವಿ ಅಂದರು. ಐ ಫೆಲ್ಟ್ ಸೋ ಹ್ಯಾಪಿ. ಅಂದರೆ ನಾನು ಆವಾಗಲೇ ಸ್ಟ್ರೀಟ್ ಟು ಸ್ಟ್ರೀಟ್ ನಾನು ಸಿಕ್ಕಾಪಟ್ಟೆ ಶಾಕ್ ಆಗಿದ್ದೆ. ಅದಾದಮೇಲೆ ನನಗೆ ಇಲ್ಲಿ ಮಹಾನಟಿ ಅಲ್ಲಿ ಆ್ಯಕ್ಟ್ ಮಾಡ್ತಿದ್ರಲ್ಲ ಅಕ್ಕ, ಅವರು ಇದ್ದಾರೆ ಅಂತ ಹೇಳಿದ್ರು. ಸೋ ಹ್ಯಾಪಿ, ನಂಗೆ ಗೊತ್ತಿರೋರು ಇರ್ತಾರೆ. ಐ ಆಮ್ ಸೋ ಲಕ್ಕಿ ಅಂತ ಹೇಳ್ಬಿಟ್ಟೆ. ನಂಗೆ ತುಂಬಾ ಖುಷಿ ಆಯಿತು. ಮೂವಿ ಮಾಡಿದಾಗ ಡೈರೆಕ್ಟರ್ಸ್ ನನ್ನ ಹತ್ರ ತುಂಬ ಫ್ರೆಂಡ್ಲಿ ಆಗಿದ್ರು. ಫ್ರೆಂಡ್ಲಿ ಇದ್ದಾಗ ಸರು ನನ್ನ ಕೆಲವೊಂದು ಸತಿ ನನಗೇನೋ ಫ್ರೆಂಡ್ಸ್ ಜೊತೆ ಏನೋ ಜಗಳ ಆಯಿತು ಸರ್, ನಂಗೆ ಹಂಗೆಲ್ಲ ಹೇಳೋದು. ಅವರು ಅಷ್ಟೇ ತಾನೆ ಬಿಡು ಅಂದರೆ ಅವರೇ ನಂಗೆ ಫ್ರೆಂಡ್ಲಿ ಅಂದರೆ ಫ್ರೆಂಡು. ಸೆಟ್ಟಲ್ಲಿ ಯಾರೂ ಇರಲ್ಲ, ಅಷ್ಟು ಫ್ರೆಂಡ್ ಅವ್ರು ನನಗೆ. ಅಂದರೆ ಡೈರೆಕ್ಟರ್ನೇ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡ್ಬಿಟ್ರಿ ನೀವು. ಇವಾಗ ನಮಗೆ ಬೆಸ್ಟಿ ಅಂತ ಇರ್ತಾರಲ್ಲ, ಹಾಗೆ ಸರ್. ಓಕೆ, ಸೂಪರ್. ಈಗ ಸಿನಿಮಾದಲ್ಲಂತೂ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಒಂದು ಕಡೆ ಸೀರಿಯಲಲ್ಲೂ ಆ್ಯಕ್ಟ್ ಮಾಡಿದ್ರಿ. ಸಿನಿಮಾ ಬೆಟರಾ, ಸೀರಿಯಲ್ ಬೆಟ್ರ್ ನೀವು? ಈ ಟಫ್ ಕ್ವೆಶನ್ ಆಯಿತು. ಎರಡು ಎರಡು ಇಷ್ಟನಾ? ಎಸ್. ನಾನು ಜಾಸ್ತಿ ನಿಮಗೆ ಕಾಟ ಕೊಡೋಕೆ ಹೋಗಲ್ಲ. ಶಿವಣ್ಣ ಅವ್ರಿಗೆ ಭೇಟಿಯಾಗಿದ್ರಿ. ಸೊ ಹೆಂಗೆ ಅನ್ನಿಸ್ತು ಶಿವಣ್ಣ ಅವ್ರನ್ನ? ಯಾಕಂತಂದರೆ ನೋಡಿದಾಗ ಮನೆಗೆ ಹೋಗಿದ್ರಿ ಅಂತೆ, ಏನೇನೋ ಅಡುಗೆ ಎಲ್ಲ ಮಾಡಿಕೊಟ್ರಂತೆ. ಏನೆಲ್ಲ ಮಾಡಿಕೊಟ್ರು ಗೀತಕ್ಕ ಮತ್ತು ಶಿವಣ್ಣ? ಗೀತಕ್ಕ ಪಿಜ್ಜಾ ಹೇಳ್ಕೊಟ್ರು ಹೆಂಗೆ ಮಾಡ್ತಾರೆ ಅಂತ. ಶಿವಣ್ಣ ಮತ್ತು ಗೀತಕ್ಕ ಏನು ಗೊತ್ತಾ, ನಾನು ಶಿವಣ್ಣನ ಜೊತೆ ಇದ್ದರೆ, ಗೀತಕ್ಕ ಇಬ್ಬರ ಜೊತೆ ಇದ್ದರೆ ಅವ್ರು ನನಗೆ ದೇ ಆರ್ ಸೋ ಸ್ವೀಟ್ ಅಂತ. ನಂಗೆ ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ಯಾರಿಗೂ ಹರ್ಟೇ ಮಾಡಲ್ಲ, ಹಂಗೆ ಅವರು ತುಂಬ ಸ್ವೀಟ್. ಏನೆಲ್ಲ ಅಡುಗೆ ಮಾಡಿಕೊಟ್ರು ನಿಮಗೆ? ಪಿಜ್ಜಾ ಒಂದೇನ ಅಥವಾ ಬೇರೆ ಬೇರೆ ಏನಾದರೂ ಮಾಡಿಕೊಟ್ರು? ಬಿರಿಯಾನಿ ಏನಾದರೂ? ಪಿಜ್ಜಾ ಅಷ್ಟೇ. ಅಷ್ಟೇ. ಯಾಕಂದರೆ ಎಲ್ಲ ಅಲ್ಲಿ ಸ್ವಲ್ಪ ಜನ ಮಕ್ಕಳು ಬಂದಿದ್ರು, ಅವರೆಲ್ಲ ಡಿಮ್ಯಾಂಡ್ ಮಾಡ್ತಿದ್ರು ಪಿಜ್ಜಾಗೋಸ್ಕರ. ಸೊ ನಾನು ಓಕೆ ಪಿಜ್ಜಾನೇ ನಾನು ಡಿಮ್ಯಾಂಡ್ ಮಾಡ್ತೀನಿ ಅಂತ ನಾನು ಪಿಜ್ಜಕ್ಕೆ ಹೋದೆ. ಅದಾದ್ಮೇಲೆ ತುಂಬಾ ಎಂಜಾಯ್ ಮಾಡಿದ್ವಿ ನಾನು. ಓಕೆ, ಈಗ ಈ ಸಿನಿಮಾ ಬಿಟ್ಟು ಅಥವಾ ಈ ಸೀರಿಯಲ್ ಬಿಟ್ಟು ಬೇರೆ ಏನೆಲ್ಲ ನಡೀತಾ ಇದೆ? ಇವಾಗ ಸಮ್ಮರ್ ಹಾಲಿಡೇಸ್ ಬೇರೆ ಇದೆ, ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಏನಾದರೂ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂತ? ಇಲ್ಲ, ಇವಾಗ ಸದ್ಯಕ್ಕೆ ರೀಸೆಂಟ್ಲಿ ಕಾಶ್ಮೀರ್ಗೆ ಹೋಗಿದೆ, ಒಂದು ಮೂವಿ ಇದೆ, ಅದನ್ನು ಹೇಳೋಕ್ಕಾಗಲ್ಲ. ಓಕೆ, ಸೊ ಆ ಮೂವಿ ಹೆಂಗಂದರೆ ಈ ಲವ್ ಸೀಸನ್ಸ್ ಮೂವಿ ಹೆಂಗಿದೆಯೋ ಅದಕ್ಕಿಂತ ಅದು ಸೇಮ್. ಬಟ್ ಹೀರೋ ಆ ಮೂವಿಯಲ್ಲಿ ಹೀರೋ ಸರ್ ಹೆಂಗಂದ್ರೆ ಅವ್ರಿಗೆ 6 ನೀಸಲ್ಲಿ 6 ಸ್ಕ್ರೂಸ್ ಇಂಜುರಿ ಆಗಿದೆ ಕಾಲು. ಬಟ್ ಆಲ್ಸೋ ಅವ್ರಿಗೆ ಐಸಲ್ಲಿ ನಡೆಯಬೇಕು ಆ್ಯಂಡ್ ಐಸಲ್ಲಿ 5 ನಿಮಿಷ ಮಲ್ಕೋಬೇಕು. ಗನ್ ಶೂಟ್ ಮಾಡಿರುತ್ತೆ. ಅದಿದ್ದಾಗ ಮೈ ಗಾಡ್, ನನಗೆ ಹಿಂಗೆ ಮುಟ್ಟಿದ್ರೆ ಫುಲ್ ಅಳ್ತಾ ಇದ್ದೀನಿ, ಕೈ ಫ್ರೀಸ್ ಆಗಿ. ಹೀಸ್ ಡೂಯಿಂಗ್. ನನಗೆ ಆ ಮೂವಿನೂ ಇಷ್ಟ. ಹಾಗೆ ಈ ಮೂವಿ, ಇನ್ನೊಂದು ಮೂವಿ ಇದೆ ನಂದು. ಆಯಿತಾ, ಈ 3 ಮೂವಿ, ಒಂದು ಇವಾಗ ಹೇಳಿದ್ನಲ್ಲ ಆ ಮೂವಿ, ಮತ್ತು ಲವ್ ಸೀಸನ್ಸ್, ಮತ್ತು ನಮ್ಮ ಮಗಳು ಸೂಪರ್ ಸ್ಟಾರ್ ಅಂತ ಒಂದು ಮೂವಿ ಇದೆ, ಅದು. ಈ 3 ಮೂವಿ ನಂಗೆ ತುಂಬಾ ಇಷ್ಟ.
ಬಿಕಾಸ್ ಅಲ್ಲಿ ಎಲ್ಲರೂ ನಂಗೆ ಫ್ರೆಂಡ್ಲಿ ಈ 3 ಮೂವಿಯಲ್ಲಿ. ಎಸ್, ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಅಂದರೆ ಯಾರು ಅಂತ? ರವಿ ಸರ್, ಶಿವಣ್ಣ, ಅಪ್ಪು ಸರ್, ಹಾಗೆ ಸುದೀಪ್ ಸರ್. ಬಾಲಿವುಡಲ್ಲಿ ಹೇಳ್ಬೇಕಂದ್ರೆ ರಶ್ಮಿಕಾ ಮಂದಣ್ಣ. ಹಾಗೆ ಪುಷ್ಪರಾಜ್ ನನಗೆ ಇಷ್ಟ, ಯಶ್ ಇಷ್ಟ ನನಗೆ. ಹೀರೋಯಿನ್ಸಲ್ಲಿ ರಚು ಮ್ಯಾಮ್ ಮತ್ತು ರಕ್ಷಿತಾ ಮ್ಯಾಮ್, ಹಾಗೆ ಆಲ್ ಇನ್ ಒನ್. ಈಗ ರಚ್ಚು ಮಮ್ ಅಂತಂದರೆ ಯಾಕೆ ಇಷ್ಟ ಅಂತ? ಯಾಕಂದರೆ ಅವರ ಸ್ಮೈಲ್ ಮಾಡಿದ್ದೆಲ್ಲ ಟಿಮ್ಸ್ ಥರ ಇರ್ತಾರೆ. ಅವ್ರು ಸೋ ಕೈಂಡ್. ಶಿವಣ್ಣನ ಥರ, ಗೀತಾ ಅಕ್ಕನ ಥರ ಅವರು ಕೈಂಡು. ನಂಗೆ ಅವರಿಷ್ಟ. ಈಗ ಇಷ್ಟೆಲ್ಲ ಹೇಳಿದ್ರಿ, ಶಿವಣ್ಣ, ಯಶ್ ಸರ್ರು, ಸುದೀಪ್ ಸರ್ರು, ಆಮೇಲೆ ಬಾಲಿವುಡಲ್ಲಿ ರಶ್ಮಿಕಾ ಮಂದಣ್ಣ ಅವರೆಲ್ಲ, ಇವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀರಾ ಅಂತ? ಆಬ್ವಿಯಸ್ಲಿ ಮಾಡ್ತೀನಿ, ಪಕ್ಕ. ಯಾವ ಕ್ಯಾರೆಕ್ಟರ್ ಮಾಡ್ತಾರೆ? ನಾನು ಆಬ್ವಿಯಸ್ಲಿ ಮಗಳು ಕ್ಯಾರೆಕ್ಟರ್. ಮಕ್ಕಳ ಕ್ಯಾರೆಕ್ಟರ್. ಎಸ್ ಸರ್. ಈಗ ರೀಸೆಂಟಾಗಿ ರಶ್ಮಿಕಾ ಮಂದಣ್ಣ ಅವ್ರ ಮದುವೆ ಆಯ್ತಲ್ಲ, ಸೊ ಯಾವ ರೀತಿ ವಿಷಯಸನ್ನು ತಿಳಿಸ್ತೀರಾ ಅವರಿಗೆ? ಮ್ಯಾಮ್, ನಮಗೆ ಒಳ್ಳೆಯದಾಗಿ ನನಗೆ ಬೇಗ ನಿಮ್ಮ ಮೂವಿಯಲ್ಲಿ ಅಥವಾ ನಿಮ್ಮ ಯಾವುದಾದ್ರೂ ಪ್ರಾಜೆಕ್ಟಲ್ಲಿ ಚಾನ್ಸ್ ಸಿಗಲಿ ಅಂತ ವಿಶ್. ಓಕೆ, ಅಂದರೆ ರಶ್ಮಿಕಾ ಮಂದಣ್ಣ ಅವ್ರು ಆ್ಯಕ್ಟ್ ಮಾಡ್ತಿರೋಂಥ ಸಿನಿಮಾದಲ್ಲಿ ನಿಮಗೂ ಅವಕಾಶ ಸಿಗಲಿ ಅಂತ. ಎಸ್. ಹಾಂ. ಈಗ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಅವರ ಪೇರ್ ಹೇಗಿದೆ, ಜೋಡಿ ಅಂತ? ಹಾಂ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹಾಂ. ಓಕೆ, ನಿಮ್ಗೆ ರಶ್ಮಿಕಾ ಅವ್ರು ಇಷ್ಟನೋ ವಿಜಯ್ ದೇವರಕೊಂಡ ಇಷ್ಟ? ರಶ್ಮಿಕಾ ಮ್ಯಾಮ್. ರಶ್ಮಿಕಾ ಮ್ಯಾಮ್ ಇಷ್ಟ. ಯಾಕೆ ವಿಜಯ್ ದೇವರಕೊಂಡ ಅಂದರೆ ಯಾಕೆ ಇಷ್ಟ ಇಲ್ಲ? ಅವ್ರ ಮೂವೀಸ್ ನೋಡಿಲ್ಲ, ಹಾಗೆ ನಾನು ಬರೀ ರಶ್ಮಿಕಾ ಮ್ಯಾಮ್ ಮೂವಿ ನೋಡಿದ್ದೀನಿ. ಅದಕ್ಕೆ ಇದು ಸಿನಿಮಾ ಎಲ್ಲ ನೋಡಿದ್ದೀನಿ. ಅದರಲ್ಲಿ ಶ್ರೀವಳ್ಳಿ ಆಗಿ ಅವ್ರು ಮಾಡಿದ್ದಾರೆ, ಸೊ ನನಗೆ ಅವ್ರು ಇಷ್ಟ. ಸಿಹಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾರಂತೆ, ನಿಜನಾ? ನೋ ಬಟ್ ಒಂದು ಹಾಡು ಗೊತ್ತು ಇಂಗ್ಲೀಷಲ್ಲಿ. ಹೇಳಿ. You can ask the flower, I said for hours, tell us on the bluebirds, the way they go, but pretty little baby, pretty little baby. ಅದಾದ್ಮೇಲೆ ಮುಂದೆ ಗೊತ್ತಿಲ್ಲ. ಈಗ ನೀವು ಜಿ ಕನ್ನಡದಿಂದ ಬಂದಿರುವಂಥ ಪ್ರತಿಭೆ. ಸೊ ಜಿ ಕನ್ನಡದಿಂದ ಗಿಲ್ಲಿಯವರು ಕೂಡ ಬಂದಿದ್ರು. ಬಿಗ್ ಬಾಸ್ ಎಲ್ಲ ನೋಡ್ತಾ ಇದ್ರಾ? ಹಾಂ, ನೋಡ್ತಿದ್ದೆ. ಯಾರು ಇಷ್ಟ ಆಗಿದ್ರು ನಿಮಗೆ ಬಿಗ್ ಬಾಸಲ್ಲಿ? ಈ ಸೀಸನ್ ಅಲ್ಲ ಅಥವಾ ಲಾಸ್ಟ್ ಸೀಸನ್? ಲಾಸ್ಟ್ ಸೀಸನಲ್ಲಿ. ಈ ಸೀಸನಲ್ಲಿ ಗಿಲ್ಲಿ ಅಣ್ಣ. ಇಲ್ಲ, ಸಾರಿ, ಕಾವ್ಯ ಅಕ್ಕ. ಕಾವ್ಯ ಅಕ್ಕ ಇಷ್ಟನಾ? ಏನಂತೆ ಕಾವ್ಯ ಅಕ್ಕ ಯಾಕೆ ಇಷ್ಟ ನಿಮಗೆ? ಯಾಕಂದರೆ ಅವರು ನಮ್ಮ DKDಯಲ್ಲಿ ನಾನು DKD ಸೀಸನ್ ಮಾಡಿದಾಗ ಅವ್ರು ವಿನ್ನರು. ಹಾಗೆ ನನ್ನ ಜೊತೆ ಚೆನ್ನಾಗಿ ನೋಡ್ಕೊತಿದ್ರು, ನನ್ನ ಜೊತೆ ಚೆನ್ನಾಗಿ ಫ್ರೆಂಡ್ಲಿ ಆಗಿರ್ತಾರೆ. ಹಾಗೆ ನನಗೆ ಇಷ್ಟ. ಹೌದಾ? ಗಿಲ್ಲಿ ಇಷ್ಟ ಇರಲಿಲ್ವಾ? ಗಿಲ್ಲಿ ಅಣ್ಣ ಯಾವಾಗಲೂ ಸ್ವಲ್ಪ ಕಾಟ ಕೊಡೋರು, ತಲೆ ತಿನ್ನೋರು, ತಲೆ ಎಳೆಯೋರು. ಅದಕ್ಕೆ ನಾನು ನಮ್ಮ ಜಡ್ಜ್ ರಾಘು ಸರ್ಗೆ ಹೇಳಿದೆ, ಸರಿಯಾಗಿ ಹೊಡೆದ್ರು. ಅಂದರೆ ಯಾಕೆ ಮಾಡ್ತೀರಾ ಅಂತ ಬೈದರು. ನಂಗೆ ಗಿಲ್ಲಿ ಅಣ್ಣ ಅಂದ್ರೂ ಇಷ್ಟ, ಆದರೆ ಅವ್ರು ಸ್ವಲ್ಪ ತಲೆ ತಿಂತಾರೆ, ಕಾಟ ಕೊಡ್ತಾರೆ. ಅದಕ್ಕೆ ಅಂದರೆ ಇವಾಗ ಗಿಲ್ಲಿ ಅವ್ರು ಕಾಟ ಕೊಡ್ತಾರೆ ಅಂತ ಜಡ್ಜ್ಗಳು ಓಡಿಸಿದ್ರ ನೀವು? ಇವಾಗ ನಾನು ಕಾಟ ಕೊಡ್ತೀನಿ, ಮತ್ತು ನನಗೆ ಯಾರು ಹೇಳ್ತೀವಿ, ಯಾರ ಹತ್ರ ಓಡಿಸ್ತೀರ? ಶಿವಣ್ಣ. ಏನಂತ ಹೇಳ್ತೀರ ಹೋಗಿ ಶಿವಣ್ಣಗೆ? ಶಿವಣ್ಣ ಇವಣ್ಣ ನಂಗೆ ಹೊಡಿತಾ ಇದ್ರು ಅಂತ ಹೇಳ್ತೀನಿ. ನಾನೇ ಹೋಗಿ ಹೊಡೆದೆ ನಾನು ನಿಮಗೆ? ನನಗೆ ರೇಗಿಸ್ತಾ ಇದ್ರು ಅಂತೀನಿ ಅಷ್ಟೇ. ಏನಂತ ರೇಗಿಸ್ತಾ ಇದ್ದೆ ಗೊತ್ತಿಲ್ಲ. ರೇಗಿಸಿದ್ರೆ ಮಾತ್ರ ಹೇಳ್ಬೋದಲ್ಲ, ರೇಗಿಸ್ತಾ ಇದ್ರೆ ಹೆಂಗೆ ಹೇಳೋಕ್ಕಾಗತ್ತೆ? ಎಸ್. ಇವಾಗ ಸ್ಟಡೀಸ್ ಬಗ್ಗೆ ಕೇಳಲಾ? ಎಸ್. ಎಷ್ಟನೇ ಕ್ಲಾಸ್ ಇವಾಗ? ಕೇಳಬೇಡಿ. ಎಷ್ಟನೇ ಕ್ಲಾಸು? ಸೆಕೆಂಡ್. ಓಕೆ, ಸೂಪರ್. ಈಗ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸು ಮತ್ತು ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡ್ತಿದ್ದಾರೆ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ನೋಡಿ ಎಷ್ಟು ಖುಷಿ ಪಡ್ತಾರೆ ಅಂತ? ಸಿಕ್ಕಾಪಟ್ಟೆ. ಆ್ಯಂಡ್ ಸಮ್ಟೈಮ್ಸ್ ನಮ್ಮ ಮ್ಯಾಮೆಲ್ಲ ಹೇಳ್ತಾರೆ, ಅವರಿಗೂ ಯಾವ್ದು ಗುಡ್ ಆ್ಯಕ್ಟಿಂಗ್ ಅಂತಾರೆ. ನಂಗೆ ಚೆನ್ನಾಗಿ ಮಾತಾಡಿಸ್ತಾರೆ, ನೋಡ್ತಾರೆ.
ಓಕೆ, ಈಗ ಸೀತಾರಾಮ ಸೀರಿಯಲ್ ಅಂತೂ ಮುಗೀತು. ಸೀತಾರಾಮ ಸೀರಿಯಲ್ ಮುಗಿದ್ಮೇಲೆ ಸೊ ವೈಷ್ಣವಿ ಅವರಾಗಿರ್ಬೋದು, ಗಗನ್ ಅವರಾಗಿರ್ಬೋದು, ಕಾಂಟ್ಯಾಕ್ಟಲ್ಲಿ ಇದ್ದಾರಾ, ಮಾತಾಡ್ತೀರಾ ಅವಾಗ ಅವಾಗ? ವೈಶ್ ಜೊತೆ ಮಾತಾಡ್ತೀನಿ. ಗಗನ್ ಸರ್ ನಂಬರ್ ಇಲ್ಲ, ಅದಕ್ಕೆ ಮಾತಾಡೋಕ್ಕಾಗಿಲ್ಲ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ ನಂಬರ್ ಇದೆ ನನ್ನ ಹತ್ರ. ಓಕೆ, ಎಸ್. ಸೀತಾರಾಮ ಸೀರಿಯಲ್ನಲ್ಲಿ ಯಾರು ನಿಮಗೆ ತುಂಬ ಇಷ್ಟ ಆಗಿದ್ದಿತ್ತು? ಇದು ಯಾವ ಟಫ್ ಕ್ವೆಶನ್ ಕೇಳಿದ್ರಿ. ಯಾರಾದರೂ ಅಲ್ಲಿ ನೋಡಿದ್ರೆ ನಂಗೆ ಎಲ್ಲರೂ ಇಷ್ಟ. ಚೋಟ್ ಮೆಣಸಿನ್ಕಾಯಿ. ಎಸ್, ಫೈನಲಿ ನಿಮ್ಮ ಫ್ಯಾನ್ಸ್ಗೆ, ಕರ್ನಾಟಕ ಜನತೆಗೆ ಏನು ಹೇಳ್ತೀರಾ? ಲವ್ ಯು ಆಲ್. ನನಗೆ ಇಲ್ಲಿ ತನಕ ತರಿಸಿದ್ದೀರಾ, ತುಂಬಾ ಸಪೋರ್ಟ್ ಮಾಡಿ ಇನ್ನು. ಹಾಗೆ ನನಗೆ ಬೆಸ್ಟ್ ವಿಶಸ್ ಕೊಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಅಷ್ಟೇ. ಈಗ ಬಿಗ್ ಬಾಸ್ ಎಲ್ಲ ಮುಗಿದ್ಮೇಲೆ ಕಾವ್ಯಕ್ಕ ಮತ್ತೆ ಗಿಲ್ಲಿಯಣ್ಣ ಸಿಕ್ಕಿದ್ರ, ನಿಮಗೆ ಮೀಟ್ ಆಗಿದ್ರಾ? ಇಲ್ಲ, ಯಾಕೆ ಮೀಟ್ ಆಗಿಲ್ಲ ಅಂತ ಕೇಳ್ತೀರಾ? ಗೊತ್ತಿಲ್ಲ. ಗೊತ್ತಿಲ್ಲ. ಇಲ್ಲ. ಎನಿವೆ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಮತ್ತಷ್ಟು ಸೀರಿಯಲ್ಸು, ಸಿನಿಮಾಗಳು, ರಿಯಾಲಿಟಿ ಶೋಗಳಲ್ಲಿ ಎಲ್ಲದರಲ್ಲೂ ಕೂಡ ನಿಮ್ಮದೇ ಮೊದಲ ಹೆಜ್ಜೆ ಇರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಾಗಿತ್ತು ಸಿಹಿ ಅಲಿಯಾಸ್ ರೀತು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.